ಯಾರು ಪ್ರಭಾವ ಮಾನ ನಿರ್ಲಕ್ಷ್ಯಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡಬೇಕು. ನೋಡಿ, ಸ್ಪಷ್ಟವಾಗಿ ಹೇಳ್ತದೆ, ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನ ಹೊಂದಬೇಕೆಂದು. ಪ್ರಭಾವ ಅಂತ ಹೇಳಿದ್ರೆ ದೇವರ ಸನ್ನಿಧಿಯಲ್ಲಿ ಪ್ರತಿಫಲಿಸುವಂತ ಬೆಳಕು. ಹಲ್ಲೆಲೂಯ. ದೇವರ ಪ್ರಭಾವ ಇಲ್ಲಿ ಕೇಳಿಸ್ಕೊಳ್ತೀವಿ. ಮಕ್ಕಳನ್ನ ಬಿಡ್ರಿ, ಇಲ್ಲಿ ಕೇಳಿಸ್ಕೊಳ್ರಿ. ದೇವರ ವಾಕ್ಯ ಕೇಳದಂತೆ ಸ್ವಲ್ಪ ಜನ ಇದ್ರೂ ಪರವಾಗಿಲ್ಲ, ಒಬ್ಬರೇ ಇದ್ರೂ ಪರವಾಗಿಲ್ಲ. ನೀವು ಒಬ್ಬರೇ ಇದ್ದಾಗಲೂ ದೇವರ ವಾಕ್ಯ ಎಲ್ಲರೂ ಅಚ್ಚರಿ ಪಡ್ತಾ ಇರೋದೇ ಗಮನ ಬಿಟ್ಟು ಕೇಳಿಸ್ಕೊಳ್ರಿ. ಯಾಕಂದ್ರೆ ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ. ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆಗೆ ಕಿವಿಗೊಟ್ಟು ಕೇಳಬೇಕಾದ್ರೆ, ದೇವರು ಮಾತಾಡುವಾಗ ದೇವರ ಮಾತನ್ನು ನಾವು ಕಿವಿಗೊಟ್ಟು ಕೇಳಬೇಕು. ಇದುವರೆಗೂ ನಮ್ಮ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ. ಕಾರಣ ಒಂದು, ಯಾಕೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂದ್ರೆ, ದೇವರು ಮಾತಾಡುವಾಗ ನೀನ್ ಕೇಳಿಸ್ಕೊಳ್ತಾ ಇಲ್ಲ. ದೇವರು ಮಾತಾಡುವಾಗ ನೀನು ಕೇಳಿಸಿಕೊಳ್ಳದೆ ಹೋದ್ರೆ, ನೀನು ಮಾತಾಡುವಾಗ ದೇವರು ಕೇಳಿಸಿಕೊಳ್ಳದೆ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯವನ್ನ ಬಹು ಜಾಗೃತಿಯಿಂದ ಕೇಳಿಸಿಕೊಡ್ರಿ. ಇಲ್ಲದೆ ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನ ಬೇಸರ ಪಡದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವ. ನಾವು ಒಳ್ಳೇದು ಮಾಡ್ಬೇಕು. ಅದಕ್ಕೆ ಅಂದ್ರೆ ದೇವರ ಸನ್ನಿಧಿಯಲ್ಲಿ ಪ್ರತಿಫಲಿಸುವ ಬೆಳಕು ನಮ್ಮಲ್ಲಿ ಉಂಟಾಗಬೇಕು. ಅದೇ ಏನದು ಪ್ರಭಾವ. ಕ್ರಿಸ್ತನ ಪ್ರಭಾವ ನನ್ನಲ್ಲಿ ಬರಬೇಕಾದ್ರೆ ಎರಡನೇದಾಗಿ ಮಾನ ಅಂದ್ರೆ ಗೌರವ. ದೇವರ ದೃಷ್ಟಿಯಲ್ಲಿ ನಾವು ಗೌರವಿಸಲ್ಪಡಬೇಕಾದ್ರೆ, ಮತ್ತು ನಿರ್ಲಯತ್ವ ಮೂರನೇ. ನಿರ್ಲಯತ್ವ ಅಕ್ಷಯತೆ ಅಂತದಕ್ಕೆ ಮರಣವಿಲ್ಲದ ಜೀವ, ಕಾಲದ ಮಿತಿ ಮೀರಿದ ನಿತ್ಯ ಜೀವ. ಕಾಲದ ಮಿತಿ ಮೀರಿದ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕಾದ್ರೆ ಮತ್ತು ದೇವರ ದೃಷ್ಟಿಯಲ್ಲಿ ಗೌರವ ಪ್ರತಿಫಲ ಸಿಗಬೇಕಾದ್ರೆ, ದೇವರ ಒಂದು ಪ್ರಭಾವ ನನ್ನಲ್ಲಿ ನಿನ್ನಲ್ಲಿ ಪ್ರಕಾಶಿಸಬೇಕಾದ್ರೆ ಅವ್ರು ಏನ್ ಮಾಡ್ಬೇಕಂದ್ರೆ ಒಳ್ಳೆಯದನ್ನೇ ಮಾಡಬೇಕು. ಹಲ್ಲೆಲೂಯಾ. ಒಳ್ಳೆಯದನ್ನ ಮಾಡಬೇಕು. ಅದು ಹೆಂಗ್ ಮಾಡಬೇಕು? ಬೇಸರಗೊಳ್ಳದೆ ಮಾಡಬೇಕು. ಬೇಸರಗೊಳ್ಳದೆ ಯಾರು ಒಳ್ಳೆಯದನ್ನ ಮಾಡ್ತಾ ಇರ್ತಾರೋ ಅವರಿಗೆ ನಿತ್ಯ ಜೀವವನ್ನ ಆಸ್ತಿರ್ತಾರೆ. ಹಲ್ಲೆಲೂಯಾ. ಈ ಒಳ್ಳೆಯದನ್ನ ಮಾಡ್ಬೇಕಾದ್ರೆ ನಮ್ಮಲ್ಲಿ ಸ್ಥಿರತೆ ಏನ್ ಬೇಕು? ಸ್ಥಿರತೆ ಬೇಕು. ಆ ಸ್ಥಿರವಾಗಿ ಒಂದು ನಮ್ಮ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿದ್ದಾಗ ಮಾತ್ರನೇ ನಾವು ಒಳ್ಳೆಯದನ್ನ ಬೇಸರಗೊಳ್ಳದೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸ್ಥಿರತೆ ಇಲ್ಲದವರು ಶಾಶ್ವತ ಫಲವನ್ನು ನೋಡಲಾರರು. ಸಹನೆಯಲ್ಲಿರುವವರು ನಿತ್ಯ ಜೀವವನ್ನು ಹೊಂದುತ್ತಾರೆ. ಹಲ್ಲೆಲೂಯಾ. ಹೇಳದ್ನ ಸ್ಥಿರತೆ ಇಲ್ಲದವರು ಶಾಶ್ವತ ಫಲವನ್ನ ನೋಡಲಾರರು. ಸಹನೆಯಲ್ಲಿರುವವರು ನಿತ್ಯ ಜೀವವನ್ನ ಹೊಂದಿಕೊಳ್ಳುವರು. ಹಲ್ಲೆಲೂಯಾ. ಉದಾಹರಣೆಗೆ ನೀವು ಪಕ್ಕದ ಮನೆಯವರಿಗೆ ಯಾರೋ ಪಕ್ಕದ ಮನೆ ನಿಮ್ಮ ಹತ್ರ ಬಂದು ಕೇಳಿದ್ರು, ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ತಾರೆ. ಖಾರ ಪುಡಿ ಕೇಳಿದ್ರು ಅಥವಾ ಎಣ್ಣೆ ಕೇಳಿದ್ರು, ಒಂದ್ಸರಿ ಬಂದು ಕೇಳಿದ್ರು, ಇಲ್ಲ ಈ ತರ ಈಗ ಬೇಕಾಗೈತೆ ಕೊಡ್ರಿ ಅಂತ ಕೇಳಿದ್ರು. ನೀವೇನ್ ಮಾಡಿದ್ರಿ? ಕೊಟ್ರಿ. ಎರಡನೇ ಸರಿ ತಿರ್ಗಾ ಒಂದೆರಡು ಸಲ ಬಿಟ್ಟು ತಿರ್ಗಾ ಬಂದು, ನೀನ್ ಕೊಟ್ಟಿದ್ದ ಖಾರ ಪುಡಿ ಖಾಲಿ ಆಗ್ತೈತಿ, ಇನ್ನೊಂದ್ ಸ್ವಲ್ಪ ಕೊಡೋದು. ಇಲ್ಲ, ನೀನ್ ಕೊಟ್ಟಿದ್ದ ಎಣ್ಣೆ ಖಾಲಿ ಆಗ್ತೈತಿ, ಇನ್ನೊಂದ್ ಸ್ವಲ್ಪ ಕೊಡೋದೈತಿ. ಇನ್ನೊಂದ್ಸರಿನೂ ಕೊಟ್ರಿ. ತಿರ್ಗಾ ಒಂದೊಂದು ಸಲ ಬಿಟ್ಟು ತಿರ್ಗಾ ಬಂದಾಗ ನಿಮ್ಮ ಮನಸ್ಸಲ್ಲಿ ಏನಂತ ಅವಾಗ ಏನ್ ಒಂದ್ಸರಿ ಕೊಟ್ಟರೆ ಇವ್ರು ಮೇಲೆ 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 ತೋರಿಸ್ಕೊಂಡ್ಬಿಡೋದು. ಒಂದ್ಸರಿ ಕೊಟ್ಟೇನೆ, ಒಂದ್ಸರಿ ಏನೋ ಕೊಟ್ಬಿಟ್ಟಿವಿ, ಕೊಟ್ಟ ತಕ್ಷಣ ಮೇಲೆ 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 ಬಂದು ಕೇಳಿಸಲ್ಲ ಅಂದ್ರೆ ನಮ್ಮ ಮನೇಲಿ ತುಂಬಿ ತುಳ್ತಾ ಇದ್ರು, ಇಲ್ಲ ಹೋಗುತ್ತೆ. ಏನ್ ಮಾಡ್ತೇವೆ? ಇಲ್ಲ ಹೋಗಿ ನಮ್ಮ ಮನೆಗೆ ಖಾಲಿ ಹಾಕೊಂಡು. ಅದೇ ದೇವರಾಗಿ ಏನಾಗ್ತದೆ, ನೀವು ಬೇಸರಗೊಳ್ಳದೆ ಒಳ್ಳೆದನ್ನ ಮಾಡ್ತೀವಿ. ನಿಮ್ಮಲ್ಲಿ ಕೊಡುವಷ್ಟು ಶಕ್ತಿ ದೇವರು ಕೊಟ್ಟಿರೋವರೆಗೆ ನೀವು ಕೊಡ್ತಾನೆ ಇರಲಿ, ಅದರಲ್ಲಿ ಬೇಸರಿಕೆ ಅನ್ನೋದೇ ಬರಬಾರ್ದು. ಹಲ್ಲೆಲೂಯಾ. ಇವತ್ತು ನಾವು ಕೊಡ್ತೇವೆ. ಯಾರಿಗೆ ಕೊಡ್ತೇವೆ ಅಂತ ಹೇಳಿದ್ರೆ, ನಮಗೆ ತಿರುಗಿ ಕೊಡೋರಿಗೆ ಮಾತ್ರ ಕೊಡ್ತೇವೆ. ದೇವರು ಹೇಳ್ತಾರೆ, ಯಾರಿಗೆ ನೀವು ಸನ್ಮಾನ ಮಾಡ್ತಿಲ್ಲ ಅವ್ರು ಹಿಂದಿರುಗಿ ಕೊಡಕ್ಕೆ ಆಗದೆ ಇರೋದು ಅಂತವ್ರಿಗೆ ನೀವು ಕೊಡ್ರಿ ಅಂತ. ಹಲ್ಲೆಲೂಯಾ. ಅದಕ್ಕೆ ಇದು ಜಸ್ಟ್ ಒಂದು ನಮಗೆ ತಿಳುವಳಿಕೆ ಬರೋ ರೀತಿಯಲ್ಲಿ ನಾ ಹೇಳಿದ್ದೇನೆ ಅಂತಂದ್ರೆ, ಒಂದು ವಿಷಯ ಯಾರಾದ್ರೂ ಒಂದು ಸಹಾಯ ಕೇಳಿದ್ರೆ, ಒಂದ್ಸರಿ ಏನೋ ಕೊಟ್ಬಿಟ್ಟೆ ತಿರ್ಗಾ ತಿರ್ಗಾ ಬಂದು ನಿಮ್ಗೆ ಕೇಳ್ತಾರಲ್ಲ, ಸಹಾಯ ಕೊಡಕ್ಕೆ ಶಕ್ತರನ್ನಾಗಿ ದೇವರು ನಿಮ್ಮನ್ನು ಇಟ್ಟಿರೋವರೆಗೇನು, ಸಹಾಯ ಮಾಡಕ್ಕೆ ಬಲವನ್ನು ನೀವು ಕೊಟ್ಟಿರೋವರೆಗೇನು ನೀವು ಕೊಡ್ತಾನೆ. ನೀವು ಬೇಸರಗೊಳ್ಳದೆ ಯಾವಾಗ ಒಳ್ಳೆಯದನ್ನ ಮಾಡ್ತಿರೋ, ಇಲ್ಲಿ ಹೇಳ್ತದೆ ದೇವಕ್ಕೆ, ಯಾವಾಗ ದೇವರ ಪ್ರಭಾವ ನಿಮ್ಮಲ್ಲಿ ಬರ್ತದೆ ಮತ್ತು ಮಾನ, ದೇವರಿಂದ ಮಾನ ನಿಮಗೆ ದೊರಕಿ ಬರ್ತದೆ. ನಿರ್ಲಯತ್ವವನ್ನು ಹೊಂದಿಕೊಳ್ತೀರಿ. ನಿತ್ಯ ಜೀವನದಲ್ಲಿ ದೇವರು ನಿಮ್ಮನ್ನು ನಾವು ಭಾಗಿಗಳನ್ನಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇತರರಿಗೆ ಇಲ್ಲದೆ ಇರುವುದನ್ನು ಕೊಡೋದು ಒಳ್ಳೆಯದ, ಕೆಟ್ಟದ್ದು ಒಳ್ಳೆಯದ? ಒಳ್ಳೆಯದ ಕೆಟ್ಟದ? ಅಂದ್ರೆ ಇತರರಿಗೆ ಅವ್ರಿಗೆ ಇಲ್ಲದೆ ಇರೋದನ್ನು ನಾವು ಕೊಡೋದು ಒಳ್ಳೆಯದ ಕೆಟ್ಟದ ಅಂತ ನೋಡ್ಬೇಕಾದ್ರೆ ಅದು ಒಳ್ಳೇದೇ.
ಆದ್ರೆ ಅದನ್ನ ಹೆಂಗ್ ಮಾಡೋದಂದ್ರೆ ಬೇಸರಗೊಳ್ಳದೆ ನಾವು ಮಾಡಬೇಕು. ಹಲ್ಲೆಲೂಯಾ. ಲೋಕದ ಬದುಕು ಇವತ್ತಿದ್ದು ನಾಳೆ ಇಲ್ಲದ ತಾತ್ಕಾಲಿಕ ಗುರಿಗಳನ್ನು ಹುಡುಕ್ತದೆ. ಆದ್ರೆ ದೇವರ ಮಕ್ಕಳು ಶಾಶ್ವತ ಗುರಿಯನ್ನು ಹುಡುಕುವವರಾಗಿದ್ದಾರೆ. ಇವತ್ತು ನೋಡಿ, ದೇವರ ಲೋಕದ ಜನ ಏನ್ ಮಾಡ್ತಾರೆ, ಕೊಟ್ರೆ ಇಂಗ್ಲಿಷ್ ಕೊಡ್ಬೇಕಂತ ಯೋಚನೆ ಮಾಡ್ತಾರೆ. ಒಂದ್ಸರಿ ಮೈಗೆ ಮೈ ಅಂತಾರೆ, ಮೈಗೆ ಮೈ ತೀರಿಸ್ಬೇಕಂತಾರೆ. ಆದ್ರೆ ದೇವ ಜನರು ಯಾವುದಕ್ಕಾಗಿ ಪ್ರಯಾಸ ಪಡ್ತಾರೆ ಅಂತ ಹೇಳಿದ್ರೆ, ಶಾಶ್ವತವಾದಂತಹ ಗುರಿಯನ್ನು ಹುಡುಕುವುದಕ್ಕಾಗಿ ಪ್ರಯಾಸ ಪಡುವವರಾಗಿದ್ದಾರೆ. ಇವತ್ತು ನಾನು ಕೊಡೋದ್ರಿಂದ ದೇವರು ನನಗೆ ನಿತ್ಯ ಜೀವ ಕೊಡ್ತಾನೆ ಅಂತ ಹೇಳಿದ್ರೆ, ನನ್ನಲ್ಲಿರೋದೆಲ್ಲವನ್ನೂ ನಾನು ಕೊಡ್ಲಿಕ್ಕೆ ಸಿದ್ಧ ಅಂತ ಯಾವಾಗ ಆ ಪಾಠ ಬರ್ತದಲ್ಲ, ಅವಾಗ ನಿತ್ಯ ಜೀವವನ್ನು ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಇವತ್ತು ನೋಡ್ರಿ, ಒಂದು ಬಾವಿಯಲ್ಲಿ ನೀರು ಇರ್ತದೆ ಅಂತ ಕೊಡ್ತಾರೆ. ಬಾವಿಯಲ್ಲಿ ನೀರು ಅದು ಹಾಗೆ ಬಹಳ ದಿನದವರೆಗೂ ಅದರಿಂದ ನೀರು ಯಾರು ನೋಡದೆ ಹಂಗೆ ಇದ್ರೆ ಏನಾಗ್ತದೆ, ಕೆಲವು ದಿನಗಳಾದ ನಂತರ ಅದರಲ್ಲಿ ಪಾಚಿ ಕಟ್ಟಿ ಕುಡಿಲಿಕ್ಕೆ ಅಯೋಗ್ಯವಾದ ಸ್ಥಿತಿಯಲ್ಲಿ ಆ ನೀರು ಬದಲಾಗ್ತದೆ. ಆದ್ರೆ ಆ ನೀರನ್ನ ಸೇರಿ ಕುಡಿತಾ ಇದ್ದಾರೆ ಜನಗಳು. ಆ ನೀರು ಕೊಡ್ತಾ ಇತ್ತು ಆ ಬಾವಿ ಅಂತ ಹೇಳಿದ್ರೆ, ಅಲ್ಲಿ ಮತ್ತೆ ಹೊಸ ನೀರು ಉತ್ಪತ್ತಿ ಆಗ್ತಾನೆ ಇರ್ತದೆ. ಆ ಜಲ ಏನಾಗಿರ್ತದೆ, ಶುದ್ಧ ಜಲವಾಗಿರ್ತದೆ. ಯಾವತ್ತೂ ಕೊರತೆ ಉಂಟಾಗದಾಗ ಅದನ್ನು ತುಂಬಿರ್ತದೆ. ಅದು ಅನೇಕರಿಗೆ ಆಶೀರ್ವಾದವಾಗಿರ್ತದೆ. ಆ ರೀತಿಯಾಗಿ ದೇವರು ಏನ್ ಮಾಡ್ತಾರೆ, ಒಳ್ಳೆದನ್ನು ಬೇಸರ ಪಡದೆ ಮಾಡ್ತಾರೆ. ಏನೇ ಆಗಿರ್ಬೋದು ಕೆಲಸ, ಬರೇ ನಾನು ಕೊಡೋದ್ರ ಬಗ್ಗೆನೇ ಮಾತಾಡ್ತಾ ಇಲ್ಲ, ಕೊಡೋದ್ರ ಬಗ್ಗೆನೇ ಹೇಳ್ತಾ ಇಲ್ಲ. ಕೊಡೋದು ಆಮೇಲೆ ಆದ್ರೆ ಎಲ್ಲಾ ಕಾರ್ಯಗಳನ್ನ ಹೆಂಗ್ ಮಾಡ್ಬೇಕಂದ್ರೆ ಬೇಸರ ಪಡದೆ ಮಾಡಬೇಕು. ಹಲ್ಲೆಲೂಯಾ. ಈ ಲೋಕದ ಫಲವು ಹಂಗೆ, ಈ ಲೋಕಕ್ಕಾಗಿ ನಾವು ಪ್ರಯಾಸ ಪಟ್ಟಿದ್ರೆ ಕೊಡೋರಿಗೆ ನಾವು ಕೊಡ್ತಾರೆ, ನಮಗೆ ಮನೆ ಮಾಡೋರಿಗೆ ಮಾಡ್ತಾ ಇದ್ದಂತಿದ್ರೆ ಅದು ಎಲ್ಲಿವರೆಗೆ ಹೋಗ್ತದೆ ಅಂತ ಹೇಳಿದ್ರೆ ಶವದ ಪಟ್ಟಿಯವರೆಗೆ ಮಾತ್ರ ಅಂತದೆ. ಈ ಲೋಕದ ಪ್ರತಿಫಲವು ನಾವು ಶವದ ಪಟ್ಟಿಗೆಯಲ್ಲಿ ಹೋಗೋವರೆಗೂ ಅಲ್ಲಿ ಕೊನೆಗೊಳ್ತದೆ. ಆದ್ರೆ ದೇವರ ಮಕ್ಕಳ ಪ್ರತಿಫಲ ಪರಲೋಕದಲ್ಲಿ ಪ್ರಾರಂಭ ಆಗ್ತದೆ. ಹಲ್ಲೆಲೂಯಾ. ಈ ಲೋಕದ ಪ್ರಕಾರವಾಗಿ ನಾವು ಜೀವಿಸ್ತಾ ಇದ್ವಿ ಅಂತ ಹೇಳಿದ್ರೆ, ಈ ಲೋಕದ ಇಚ್ಛಾನುಸಾರವಾಗಿ ನಾವು ಜೀವಿಸ್ತಾ ಇದ್ವಿ ಅಂದ್ರೆ ನಮ್ಮ ಜೀವಿತ ಆ ಕಫನ್ ಬಾಕ್ಸ್ ಅಂದ್ರೆ ಶವಪಟ್ಟಿಗೆವರೆಗೆ ಮಾತ್ರನೇ ಸೀಮಿತವಾಗಿರ್ತದೆ. ಆದರೆ ದೇವರ ಮಕ್ಕಳ ಜೀವಿತ ಪರಲೋಕದಲ್ಲಿಯೂ ಮುಂದೆ ಬರುವಂತದ್ದಾಗಿರ್ತದೆ. ಒಬ್ಬ ಅಥ್ಲೆಟಿಕ್ ಓಟಗಾರನ ನೋಡಿದರೆ ನೀವು, ಓಟಗಾರ ರನ್ನಿಂಗ್ ರೇಸ್ ಓಡಾಡ್ತಾರಲ್ಲ, ಹೌದು, ಅವ್ರು ಯಾವಾಗ ಇರ್ತದೆ ಓಟ ಪಂದ್ಯ? ಉದಾಹರಣೆ ಹೇಳ್ತೀನಿ, ಮುಂದಿನ ತಿಂಗಳು 1ನೇ ತಾರೀಕು ಓಟ ಪಂದ್ಯ ಇದೆ ಅಂತ ಹೇಳ್ಬೋದು. ಮುಂದಿನ ತಿಂಗಳು 1ನೇ ತಾರೀಕು ಓಟ ಪಂದ್ಯ ಇದ್ದಾಗ ಆ ಓಟ ಪಂದ್ಯಕ್ಕೆ 1ನೇ ತಾರೀಕಿಗೆ ಅವ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತಾನ ಅಥವಾ ವರ್ಷದಿಂದ ಪ್ರಾರ್ಥನೆ ಮಾಡ್ತಾನೆ? ವರ್ಷದಿಂದ 6 ತಿಂಗಳಿಂದ ಅಥವಾ 1 ವರ್ಷದಿಂದ ಏನ್ ಮಾಡ್ತಾನೆ, ಆ ಓಟ ಪಂದ್ಯದಲ್ಲಿ ನಾನು ಓಡಿ ಮೊದಲನೇ ಬಿರುದನ್ನು ಹೊಂದಿಕೊಳ್ಬೇಕಂತ ಹೇಳಿ ಓಟ ಪಂದ್ಯದ ಟೈಮಿಂಗ್ ಕೊಡ್ತಾರೆ. ಇಷ್ಟು ಟೈಮಿಂಗ್ ನಲ್ಲಿ ಅಷ್ಟು ಕಿಲೋಮೀಟರ್ ರೀಚ್ ಆಗ್ಬೇಕಂತ ಹೇಳಿದ್ರೆ ಅವನು ಇಲ್ಲಿ ಸುಮ್ಮನೆ ಓಡ್ತಿರ್ತಾನೆ, ಟೈಮಿಂಗ್ ಓಡ್ತಾ ಇರ್ತಾನೆ. ಆ ಟೈಮಲ್ಲಿ ರೀಚ್ ಮಾಡಿದ್ರೆ ಅವ್ನು ಏನ್ ಸಿಗ್ತಾರಲ್ಲ, ಅಲ್ಲಿ ಬಹುಮಾನ ಸಿಗ್ತಾರಲ್ಲ. ಪ್ರಾಕ್ಟೀಸ್ ಟೈಮಲ್ಲಿ ಆ ಟೈಮಿಂದ ಮುಂಚೆ ಅವ್ನು ಓಡಿ ಮುಗಿಸಿದ್ರು ಅವ್ನು ಏನ್ ಸಿಗ್ತಾರಲ್ಲ, ಬಹುಮಾನ ಸಿಗ್ತಾರಲ್ಲ. ಆದ್ರೆ ಅವ್ನು ಏನ್ ಮಾಡ್ತಾ ಇರ್ತಾನೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಒಂದು ದಿನ ನಿಜವಾದ ಓಟ ಪಂದ್ಯದಲ್ಲಿ ಅವ್ನು ಇರ್ತಾನೆ. ನಿಂತಾಗ ಅವನು ಓಡಿ ಮುಗಿಸಿದ ತಕ್ಷಣ ಆ ಟೈಮ್ ಒಳಗೆ ಅವನಿಗೆ ಬಹುಮಾನ ಕೊಡ್ತಾರೆ. ಹಲ್ಲೆಲೂಯಾ. ಅವನಿಗೆ ಏನ್ ಮಾಡ್ತಾರೆ, ಶಿಲ್ಡ್ ಬಹುಮಾನವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಕ್ರೈಸ್ತ ಜೀವಿತ ಪ್ರತಿಯೊಂದು ಹಂತದಲ್ಲಿಯೂ ನಾವು ಆ ಜೀವಿತವನ್ನು ಪ್ರಾಕ್ಟೀಸ್ ಮಾಡೋದೆ. ಇವತ್ತು ನಾನು ಕೊಡ್ತಾ ಇದ್ದೀನಿ, ಏನು ನನಗೆ ಪ್ರತಿಫಲ ಇಲ್ಲಲ್ಲ ಅಂತ ನೀವು ಯೋಚನೆ ಮಾಡಂಗಿಲ್ಲ. ಇವತ್ತು ಕೊಡ್ತಾ ಇದೆ ಕೆಲಸ ಅಷ್ಟೇ. ನಿಂತು ಪ್ರಾಕ್ಟೀಸ್ ಮಾಡ್ತಾ ಇದೀಯ, ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದೆಯಾ, ಒಳ್ಳೇದನ್ನು ಮಾಡ್ತಾ ಇದೆಯಾ, ಒಳ್ಳೇದನ್ನು ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ. ಒಂದಿನ ಬರ್ತದೆ ದೇವರು ನಿನ್ನ ಓಟವನ್ನು ನೋಡಿ ಪ್ರತಿಫಲ ಕೊಡುವಂತಾಗಿದೆ. ಹಲ್ಲೆಲೂಯಾ. ಈ ಲೋಕದ ಬಿರುದುಗಳು ಅವೇನಾಗ್ತವೆ, ನಾಶವಾಗಿ ಹೋಗ್ತವೆ. ಆದ್ರೆ ದೇವರು ಕೊಡುವ ಬಿರುದು ಅದು ಎಂದಿಗೂ ಅಳಿಯದ ನೀತಿಯ ಕಿರೀಟವಾಗಿರ್ತದೆ. ಹಲ್ಲೆಲೂಯಾ. 2 ತಿಮೋಥಿ 4ನೇ ಅಧ್ಯಾಯ 7-8ನೇ ವಚನ ನೋಡಿದ್ರಲ್ಲಿ ಪೌಲ್ ಹೇಳ್ತಾನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆ ನನಗೆ ಸಿದ್ಧವಾಗಿದೆ. ನನಗೆ ಮಾತ್ರವಲ್ಲ, ಆತನ ಪ್ರತ್ಯಕ್ಷತನ ಎದುರು ನೋಡುವ ಎಲ್ಲರಿಗೂ ಸಿಗುತ್ತದೆ. ನಮ್ಮ ಓಟ ಏನಾದ್ರೆ ಶ್ರೇಷ್ಠ ಹೋರಾಟ. ಅದು ಪ್ರತಿದಿನ ಹೋರಾಟನೇ. ಪ್ರತಿದಿನ ಕ್ರೈಸ್ತ ಜೀವಿತ ಅಂದ್ರೆ ಪ್ರತಿದಿನ ಹೋರಾಟನೇ. ಪ್ರತಿ ದಿನದಲ್ಲಿ ನೀವು ಪರೀಕ್ಷೆ ಉಂಟಾಗ್ತದೆ, ಪ್ರತಿ ಹಂತದಲ್ಲೂ ಪರೀಕ್ಷೆ ಉಂಟಾಗ್ತದೆ. ನೀನು ಏನು ಮಾಡ್ತೀಯ ಅಂತ. ಹಲ್ಲೆಲೂಯಾ. ನಾವು ದೇವರ ಚಿತ್ತವನ್ನೇ ಮಾಡುವಂತವರಾಗಿರ್ಬೇಕು. ಒಳ್ಳೆಯದನ್ನೇ ಮಾಡೋದಕ್ಕಾಗಿಯೇ ನಮ್ಮನ್ನ ದೇವರು ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ನಾನು ಇದನ್ನು ಆರಾಧನೆ ಮಾಡುವಂತ ದೇವರು ಯಾರಾಗಿದ್ದಾರೆ? ಅವರು ಒಳ್ಳೆಯವರಾಗಿದ್ದಾರೆ. ನಾವು ಆರಾಧಿಸುವಂತ ವ್ಯಕ್ತಿ ನಾವು ಯಾರಾಗಿರ್ಬೇಕು? ಒಳ್ಳೆಯವರಾಗಿರ್ಬೇಕು. ಮತ್ತು ಒಳ್ಳೆಯದನ್ನೇ ಬೇಸರವಿಲ್ಲದೆ ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಒಬ್ಬ ಹಡಗಿನ ನಾವಿಕ ಒಂದಿನ ಏನಾಯ್ತು, ಹಡಗು ಉಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಪ್ರಳಯದ ಮಧ್ಯದಲ್ಲಿಯೂ, ಬಿರುಗಾಳಿ ಪ್ರಳಯದ ಮಧ್ಯದಲ್ಲಿಯೂ ಅವನ ಹಡಗನ್ನ ಸರಿಯಾದ ದಾರಿಯಲ್ಲಿ ಹಿಡಿದಿಟ್ಟು ನಡೆಸ್ಕೊಂಡು ಬರ್ತಾ ಇರ್ತಾನೆ.
ಆದ್ರೆ ಆ ಪ್ರಯಾಣ ದೀರ್ಘಕಾಲದ ಪ್ರಯಾಣವಾಗಿರ್ತದೆ. ಅವನ ಚುಕ್ಕಾಣಿಯನ್ನ ಸರಿಯಾದ ದಿಕ್ಕಿಗೆ ತಿಳಿಸಿ ಎಷ್ಟೇ ಗಾಳಿ ರಭಸವಾಗಿ ಬಡಿದ್ರು, ತೆರೆಗಳು ಬಡಿದ್ರು ಅವನ ದಿಕ್ಕಿನಿಂದ ಬದಲಾಗದೆ ಅದೇ ದಿಕ್ಕಿಗೆ ಹಡಗನ್ನ ಚಲಾಯಿಸಿಕೊಳ್ತಾ ಮುಂದೆ ಬರ್ತಾ 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 ಕೊನೆಗೆ ಆ ಗುರಿ ತಲುಪಿದಾಗ ಎಲ್ಲ ಜನಗಳು, ಹಡಗಿನಲ್ಲಿರುವ ಎಲ್ಲ ಜನಗಳು ಅವನನ್ನೇನ್ ಮಾಡ್ತಾರೆ? ಕೊಂಡಾಡ್ತಾರೆ. ಹಲ್ಲೆಲೂಯಾ. ಸರಿಯಾದ ದಿಕ್ಕಿಗೆ ಎಷ್ಟೇ ಹೋರಾಟಗಳಿದ್ರು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸಿಕೊಂಡು ಬಂದ. ಅದೇ ರೀತಿಯಾಗಿ ನಿಮ್ಮ ಕುಟುಂಬ, ನಮ್ಮ ಕುಟುಂಬ, ನಮ್ಮ ವೈಯಕ್ತಿಕ ಜೀವನ ಎಷ್ಟೇ ಹೋರಾಟಗಳು ಬರಲಿ, ಬಿರುಗಾಳಿಗಳು ಬರಲಿ, ತೆರೆಗಳು ಬರಲಿ, ನಮ್ಮ ಪ್ರಯಾಣ ನಿರ್ದಿಷ್ಟವಾಗಿರಬೇಕು. ಹಲ್ಲೆಲೂಯಾ. ನಮ್ಮ ಪ್ರಯಾಣ ನಿಜವಾದ ಸರಿಯಾದ ಗುರಿಯನ್ನು ತಲುಪುವ ಹಾಗೆ ನಾವು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ಅವ್ರು ಹೇಳ್ತಾನೆ, ನಾನು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ಇವತ್ತು ನಾವು ಧೈರ್ಯವಾಗಿ ಹೇಳಕ್ ಸಾಧ್ಯ, ನಾನು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿ ದೇವರು ಕೊಟ್ಟಂತ ಓಟದಲ್ಲಿ ನಾನು ಓಡ್ತಾ ಇದ್ದೇನೆ, ಸ್ಥಿರವಾಗಿದ್ದೇನೆ. ಹಲ್ಲೆಲೂಯಾ. ಕ್ರೈಸ್ತರಾದ ನಾವುಗಳು ಒಳ್ಳೆಯದನ್ನ ಮಾಡೋದ್ರಲ್ಲಿ ಬೇಸರಗೊಳ್ಳದೇ ಇರಬೇಕು. ನಮಗೆ ಏನಂತ ದೇವರ ಕೇಳ್ತಿದ್ದಲ್ಲ, ನಮಗೆ ತಪ್ಪು ಮಾಡಿದವರಿಗೋಸ್ಕರ, ನಮಗೆ ಬೈದವರಿಗೋಸ್ಕರ, ನಮ್ಮನ್ನು ಹೊಡೆದವರಿಗೋಸ್ಕರ ನಾವು ಪ್ರಾರ್ಥಿಸುವಂತ ವ್ಯಕ್ತಿಗಳಾಗಿರ್ತೀವಿ. ಅವ್ರಿಗೆ ಒಳ್ಳೆಯದನ್ನೇ ಬಯಸುವಂತ ವ್ಯಕ್ತಿಗಳಾಗಿರ್ತೀವಿ. ಇವತ್ತು ದೇವರು ಒಳ್ಳೆಯದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಇವತ್ತು ಕ್ರೈಸ್ತ ಜೀವಿತವು ಅದೇ ರೀತಿ ಗಾಳಿ ಮಳೆ ಪರೀಕ್ಷೆಗಳು ಬರ್ತದೆ. ಆದರೆ ಸ್ಥಿರವಾಗಿ ನಡೆದರೆ ಆ ಗುರಿ ಏನಾಗಿರ್ತದೆ ಅಂದ್ರೆ ಆ ಗುರಿ ನಿತ್ಯ ಜೀವವಾಗಿರ್ತದೆ. ಹಲ್ಲೆಲೂಯಾ. ಇಲ್ಲಿ ನಮಗೆ ನೋವುತರ ಕಾಣಬಹುದು, ಆದ್ರೆ ಅದರಲ್ಲಿ ನಾವು ಸ್ಥಿರವಾಗಿದ್ವಿ ಅಂತ ಹೇಳಿದ್ರೆ ನಮಗೆ ನಿತ್ಯ ಜೀವವನ್ನು ಕೊಡುವುದಿಲ್ಲ. 1 ಥೆಸಲೋನಿಕ 5ನೇ ಅಧ್ಯಾಯ 14ನೇ ವಚನ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುದಿದವರನ್ನ ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲದರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಹಲ್ಲೆಲೂಯಾ. ಮನಗುದ್ದಿದವರನ್ನ ಧೈರ್ಯಪಡಿಸಿರಿ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಬಲಹೀನರಿಗೆ ಆಧಾರವಾಗಿರ್ರಿ, ಎಲ್ಲದರಲ್ಲೂ ದೀರ್ಘಶಾಂತರಾಗಿರ್ರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಈ ದೀರ್ಘ ಶಾಂತತೆ ಬರೋದು ಬಹಳ ಕಷ್ಟ, ಸಮಾಧಾನ ಬರೋದು ಬಹಳ ಕಷ್ಟ. ಸುಮ್ಮನೆ ಚರ್ಚೆಲಿದ್ದಾಗ ನಾವು ಹೇಳ್ಬಿಡ್ತೀವಿ ನಾವು ಸಮಾಧಾನವಾಗಿದ್ದೀವಿ, ಹೋರಾಟ ಅಂತ ಬಂದಾಗ ಸಮಾಧಾನ ಕಳ್ಕೊಳ್ತೀವಿ. ಹಲ್ಲೆಲೂಯಾ. ದೀರ್ಘ ಶಾಂತರಾಗಿರ್ರಿ. ಹಲ್ಲೆಲೂಯಾ. ಸಮಸ್ಯೆ ಅಂತ ಬಂದಾಗ ನಮ್ಮ ಸಮಾಧಾನ ಕಳ್ಕೊಂಡ್ಬಿಡ್ತೀವಿ, ನಮ್ಮ ನೆಮ್ಮದಿನ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಿ ಬಲಗುಂದಿದವರನ್ನ ಬಲಪಡಿಸೋ ಕೆಲಸ ಮಾಡೋದಿಲ್ಲ. ಇವತ್ತು ದೇವರು ನನ್ನ ಈ ರೀತಿಯಾಗಿ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಲೋಕಕ್ಕೆ ಕಾಣದೇ ಇರುವಂತ ಒಳ್ಳೆತನ ದೇವರು ಗಮನಿಸ್ತಾರೆ. ಇವತ್ತು ನೀವು ಮಾಡುವ ಒಳ್ಳೆ ಕೆಲಸ ಆಗಿರ್ಬೋದು, ನೀವು ಮಾಡುವ ಒಳ್ಳೆ ಕೆಲಸ ಯಾರು ಗುರುತಿಸದೇ ಇರ್ಬೋದು, ಆದ್ರೆ ದೇವರು ಅದನ್ನ ಏನ್ ಮಾಡ್ತಾರೆ? ಗುರುತಿಸ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನೀವು ಕೊಡುವಾಗ ತಾಳ ಹೊಡಿಬೇಡ್ರಿ, ಮೇಳ ಹೊಡಿಬೇಡ್ರಿ ಅಂತ ದೇವರು. ನೀವು ಕೊಟ್ಟಿದ್ದು ಎಡಗೈ ಕೊಟ್ಟಿದ್ದು ಬಲಗೈ ಕೊಟ್ಟ. ಒಬ್ಬ ಯಾರಿಗಾದ್ರೂ ಒಳ್ಳೇದ್ ಮಾಡಿದ್ರೆ ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಗೊತ್ತಾಗಬಾರ್ದು ನಾನು ಒಳ್ಳೇದ್ ಮಾಡಿದ್ದೆ, ಆದ್ರೆ ದೇವರಿಗೆ ಗೊತ್ತಾಗ. ದೇವರು ಬಹಿರಂಗವಾಗಿ ಪ್ರತಿಫಲ ಕೊಡ್ತಾರೆ. ಹಲ್ಲೆಲೂಯಾ. ನಾವು ದೀರ್ಘ ಶಾಂತರಾಗಿರ್ಬೇಕು. ಅದಕ್ಕೆ ರೋಮ 12:12 ಹೇಳ್ತದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಒಂದು ಕಾರ್ಯದಲ್ಲಿ ಸ್ಥಿರತೆಗೊಳ್ಳವರಾಗಿ ಇರುವಾಗ ಸ್ಥಿರವಾಗಿರುವವನು ಯಾವತ್ತೂ ಬೇಸರಗೊಳ್ಳದೆ ಏನ್ ಮಾಡ್ಬೇಕಂದ್ರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ನಾವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋದಾಗಿರೋದು. ಇವತ್ತು ಪ್ರಾರ್ಥನೆ ಮಾಡಕ್ಕೆ ಅನೇಕ ಜನಕ್ಕೆ ಬೇಸರ. ಬೆಳಗ್ಗೆ 5 ಗಂಟೆಗೆ ಬೇಸರ ಪ್ರಾರ್ಥನೆ ಮಾಡ್ತೀವಿ, ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ ನಿದ್ರೆಯಿಂದ ಎಚ್ಚೆತ್ತು. ಇವತ್ತು ಅನೇಕ ಸಲ ಬೇಸರಿಕೆ ಬರ್ತದೆ. ಬೆಳಿಗ್ಗೆ ಎದ್ದು ಮೊಣಕಾಲು ಹಾಕಬೇಕಂದ್ರೆ ಬೇಸರಿಕೆ ಬರ್ತದೆ. ಹಲ್ಲೆಲೂಯಾ. ಇವತ್ತು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿದ್ವಿ. ಇವತ್ತು ನಾವು ಹರಿಹರದಲ್ಲಿ ನಮ್ಮ ಕೆಲವು ಸೇವಕರು ಸೇರಿ ಪ್ರತಿದಿನ ಮುಂಜಾನೆ 6 ಗಂಟೆಯಿಂದ 7:30 ಗಂಟೆವರೆಗೂ ಅಂದ್ರೆ 1.5 ತಾಸು ಒಂದೊಂದು ಸ್ಥಳದಲ್ಲಿ ಸೇರಿ ಬಂದು ಆ ಸ್ಥಳಕ್ಕಾಗಿ ಹರಿಹರ ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ವಿ. ಮುಂಜಾನೆ ವಿಶ್ವಾಸಿಗಳು ಎದ್ದು ಸೇವಕರು ಮುಂಜಾನೆ ಎದ್ದೋದು ಕಷ್ಟ. ಸೇವಕರುಗಳು ಮುಂಜಾನೆ ಎದ್ದೋದು ಕಷ್ಟ. ಅವ್ರು ಸೇವೆ ಮಾಡಿ ತಿರುಗಾಡಿ ಸುಸ್ತಾಗಿ ಬಂದ್ಬಿಡ್ತಾರೆ. ಆದ್ರೆ ದೇವರು ಮುಂಚಾನೆಯಲ್ಲೇ ಎದ್ದು ಆಸಕ್ತಿಯಿಂದ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋದನ್ನ ದೇವರು ಇಷ್ಟಪಡ್ತಾರೆ. ದೇವರು ಪ್ರಾರ್ಥನೆ ಮಾತ್ರ ಮಾಡ್ತಾನೆ ಇದ್ದಿಲ್ಲ, ಅವ್ರು ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು, ಹಗಲೆಲ್ಲ ಸೇವೆ ಮಾಡ್ತಾ ಇದ್ರು. ಇವತ್ತು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆ ಮಾಡೋದ್ರಲ್ಲೇ ಬೇಸರಿಕೆ ಇರಬಾರ್ದು, ಒಳ್ಳೆದನ್ನ ಮಾಡೋದ್ರಲ್ಲೇ ಬೇಸರಿಕೆ ಇರಬಾರ್ದು. ಏನೇ ಮಾಡ್ರಿ ಬೇಸರಗೊಳ್ಳದೆ ಮಾಡ್ರಿ ಅಂತ ದೇವರು ಹೇಳ್ತಾರೆ. ಅದಕ್ಕೆ ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ನೀವು ಕೊಡುವಾಗ ಬೇಸರಗೊಳ್ಳದೆ ಉದಾರವಾದ ಮನಸ್ಸಿನಿಂದಲೇ ಕೊಡಬೇಕು. ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲಾ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಒಳ್ಳೆ ಮನಸ್ಸಿನಿಂದ ಉದಾರವಾಗಿ ನೀವು ಏನೇ ಕೊಡೋದಾದ್ರೂ ಏನೇ ಮಾಡೋದಾದ್ರೂ ಮಾಡಿದ್ರೆ ಇದರಿಂದ ನಮ್ಮ ದೇವರಾದ ಯೆಹೋವನು
ನಮ್ಮ ಎಲ್ಲ ಕೆಲಸದಲ್ಲಿಯೋ ಎಲ್ಲ ಪ್ರಯತ್ನದಲ್ಲಿಯೋ ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾನೆ. ಹಲ್ಲೆಲೂಯ. ಇವಾಗ ಕೊಟ್ಟದ್ರಿಂದ ಹಾಳಾಯ್ತು, ಅಭಿವೃದ್ಧಿ ಆಗ್ತದ? ಇಲ್ಲಿ ಅದು ಹಾಳಾಗ್ತದೆ ಅಂತ ಹೇಳಿದಾರ? ದೇವರು ಹೇಳಿದಾರೆ, ನೀವು ಕೊಡೋದ್ರಿಂದ, ಅದು ಒಳ್ಳೆ ಮನಸ್ಸಿನಿಂದ ಕೊಡೋದ್ರಿಂದ ಏನಾಗ್ತದಂತೆ? ಖಾಲಿಯಾಗಿ ಹೋಗುತ್ತದೆ. ನಿಮ್ಮಲ್ಲಿ ಎಲ್ಲ ಹಣ ಖಾಲಿಯಾಗಿ ಹೋಗ್ತದೆ ಇಲ್ಲ, ನಿಮ್ಮಲ್ಲಿ ಏನಾಗ್ತದೆ? ಅಭಿವೃದ್ಧಿ ಆಗ್ತದೆ. ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ದೇವರು ಅಭಿವೃದ್ಧಿ ಪಡಿಸ್ತಾನೆ. ನಿಮ್ಮ ಕೈ ಪ್ರಯಾಸವನ್ನು ದೇವರು ಆಶೀರ್ವದಿಸ್ತಾನೆ. ಹಲ್ಲೆಲೂಯ. ಇವತ್ತು ಒಳ್ಳೆಯದನ್ನ ಮಾಡಿದ್ರೆ ನಾವೇನಾಗಿರ್ಬಾರ್ದಂತೆ? ಬೇಸರವಾಗಿ ಇರಬಾರದು. ಇವತ್ತು ಯೇಸು ಕ್ರಿಸ್ತನು ಬೇಸರಗೊಳ್ಳದೆ ತನ್ನನ್ನೇ ತಾನು ಒಪ್ಪಿಸಿಕೊಂಡ. ಕೊನೆಯ ಹಂತದಲ್ಲಿ ಗೆತ್ಸೆಮನೆ ತೋಟದಲ್ಲಿ ಹೋಗಿ ಪ್ರಾರ್ಥನೆಗೆ ಹೋದಾಗ ಅಲ್ಲಿ ತಾಳಲಾರದಂತ ಒಂದು ಭಾರದಿಂದ ಕುಡಿದವರಾಗಿ, ಸಾಧ್ಯವಾದರೆ ಈ ಪ್ರಾರ್ಥನೆ ನನ್ನಿಂದ ಬಿಟ್ಟು ಹೋಗ್ಲಿ ಅಂತ ಹೇಳಿ, ಆದರೂ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತದಂತೆ ಆಗಲಿ ಅಂತೇಳಿ ದೇವರು ತನ್ನನ್ನು ನಾವು ಮುಗಿಸಿಕೊಟ್ಟು ಆತನು ಬೇಸರಗೊಳ್ಳಲಿಲ್ಲ. ನನಗೋಸ್ಕರ ಪಾಡುಪಡೋದ್ರಲ್ಲಿ ಬೇಸರಗೊಳ್ಳಲಿಲ್ಲ, ನನಗೋಸ್ಕರ ರಕ್ತ ಸುರಿಸುವುದರಲ್ಲಿ ಬೇಸರಗೊಳ್ಳಿಲ್ಲ, ನನಗೋಸ್ಕರ ಪ್ರಾಣ ಕೊಡೋದ್ರಲ್ಲಿ ಆತನ ಏನ್ ಮಾಡಲಿಲ್ಲ? ಬೇಸರಗೊಳ್ಳಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಒಳ್ಳೆಯವರಾಗಿದ್ದಿಲ್ಲ, ಅವಾಗ ಎಲ್ಲ ಪಾಪಿಗಳಾಗಿದ್ವಿ. ಪಾಪಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಆತನ ಕೊಟ್ಟ ದೇವರಾಗಿದ್ದ. ಹಲ್ಲೆಲೂಯ. ಒಬ್ಬ ಬಡ ವಿಧವೆ ತನಗಿರುವಂತ ಎಲ್ಲವನ್ನ ದೇವರಿಗೆ ಆಗಿತ್ತು. ಅಲ್ಲಿರೋ ಜನ ಅವಳನ್ನ ಕೇವಲವಾಗಿ ನೋಡಿ ಕಡಿಮೆಯಾಗಿ ಕೊಟ್ಟಾಳ. ಅವಳನ್ನು ನೋಡಿರ್ಬೋದು ಗೊತ್ತಿಲ್ಲ, ಆದ್ರೆ ದೇವರು ಅವಳನ್ನು ನೋಡಿದ್ರು. ಅವಳ ಜೊತೆ ನೀವಾದ್ರೂ ನನಗೆ ಇರೋದೆಲ್ಲರೂ ಮಿಕ್ಕಿದನ್ನ ಕೊಟ್ಟಿದ್ದೀರಿ, ಆದ್ರೆ ತನಗಿರೋದೆಲ್ಲವನ್ನ ಅವಳು ಕೊಟ್ಟಿದ್ದಾರೆ. ಇವತ್ತು ಕೊಡುವಂತವ್ರನ್ನ ದೃಷ್ಟಿಸಿ ನೋಡುವ ದೇವರಾಗಿದೆ. ಹಲ್ಲೆಲೂಯ. ಕೊಡುವಂತವ್ರನ್ನ ಕುತ್ಕೊಂಡು ಅಲ್ಲಿ ಒಂದು ಚೇರ್ ಹಾಕೊಂಡು ಕುತ್ಕೊಂಡಿದ್ರು. ಒಬ್ಬ ಪಾಸ್ಟ್ ಹೇಳ್ತಾರೆ ಪ್ರಸಂಗ ಮಾಡುವಾಗ, ಯೇಸ್ವಾಮಿ ಕಾಣಿಕೆ ಪೆಟ್ಟಿಗೆ ಮುಂದೆ ಚೇರ್ ಹಾಕೊಂಡು ಕುತ್ಕೊಂಡಿದ್ರು. ಕಾಣಿಕೆ ಪೆಟ್ಟಿಗೆ ಮುಂದೆ ಚೇರ್ ಹಾಕಿ ಕುತ್ಕೊಂಡು ನೋಡ್ತಾ ಇದ್ದಾರೆ ಯಾರು. ಹಲ್ಲೆಲೂಯ. ನಾನು ಏನ್ ಕೇಳ್ತೀನಿ ಅಂತ ಹೇಳಿದ್ರೆ, ನೀವ್ಯಾರು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಕೊಡೋದ್ರಲ್ಲಿ ಬೇಸರಗೊಳ್ಳದೆ, ಒಳ್ಳೆಯದನ್ನ ಮಾಡೋದ್ರಲ್ಲಿ ಬೇಸರಗೊಳ್ಳದೆ ಇರಬೇಕು, ಕೊಡೋದ್ರಲ್ಲಿ ಬೇಸರಗೊಳ್ಳದೆ ಇರಬೇಕು. ನಾವು ದೇವರ ಚಿತ್ತವನ್ನು ನೆರವೇರಿಸೋದ್ರಲ್ಲಿ ಬೇಸರಗೊಳ್ಳದೆ ಇರಬೇಕು. ಎಷ್ಟು ಸರಿ ಪ್ರೇಯರ್ ಮಾಡಲಿ, ಎಷ್ಟದ ಪ್ರಾರ್ಥನೆ ಮಾಡಲಿ, ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಗಿದೆ, ಎಷ್ಟು ಪ್ರಾರ್ಥನೆ ಮಾಡಿ ದೇವರನ್ನು ಕೇಳ್ತಾ ಅಂತ ಬೇಸರಗೊಳ್ಳಬಾರದು. ಹಲ್ಲೆಲೂಯ. ಇವತ್ತು ಬೇಸರಗೊಳ್ಳದೆ ನಾವು ಒಳ್ಳೆಯದನ್ನ ಮಾಡುವಾಗ ದೇವರು ಏನ್ ಮಾಡ್ತಾರೆ? ನಮ್ಮ ಎಲ್ಲ ಕೈ ಪ್ರಯಾಸವನ್ನು ಆಶೀರ್ವದಿಸ್ತಾರೆ, ನಮ್ಮ ಪ್ರಯತ್ನಗಳನ್ನ ಅಭಿವೃದ್ಧಿಪಡಿಸ್ತಾರೆ. ಕೊನೆಯದಾಗಿ ಕೀರ್ತನೆ 119 ಕೀರ್ತನೆ 32 ನೋಡುವಾಗ, ಇಲ್ಲಿ ನೀನು ನನ್ನ ಅಂತರಾತ್ಮವನ್ನ ಬಿಡುಗಡೆ ಮಾಡು, ಆಗ ಆಸಕ್ತಿಯಿಂದ ನಿನ್ನ ಆ ಮಾರ್ಗವನ್ನು ಅನುಸರಿಸುವುದು. ಏನಂದ್ರೆ ನಮ್ಮ ಅಂತರಾತ್ಮ ಬಿಡುಗಡೆ ಆಗಬೇಕು. ಒಂದನೇದಾಗಿ ಕ್ರಿಸ್ತನ ಮಾರ್ಗದಲ್ಲಿ ನಾವು ನಡೆಯಬೇಕಂತ ಹೇಳಿದ್ರೆ, ಕ್ರಿಸ್ತನ ಬೋಧನೆಗಳಲ್ಲಿ ನಾವು ನಿರಂತರವಾಗಿರ್ಬೇಕಂತ ಹೇಳಿದ್ರೆ, ನಮ್ಮ ಆತ್ಮದಲ್ಲಿ ಒಂದು ಬಿಡುಗಡೆ ಉಂಟಾಗಬೇಕು. ಹಲ್ಲೆಲೂಯ. ನಮ್ಮ ಆತ್ಮ ದೇವರನ್ನೇ ನಂಬಿಕೊಂಡಿರ್ಬೇಕು, ನಮ್ಮ ಆತ್ಮ ದೇವರನ್ನೇ ಎದುರು ನೋಡುವಂತದ್ದಾಗಿರ್ಬೇಕು. ದೇವರ ನಮ್ಮ ಆತ್ಮದ ದೃಷ್ಟಿ ಎಲ್ಲ ಬಂದು ಏನು ದೇವರ ರಾಜ್ಯದ ಕಡೆ ಕೇಂದ್ರವಾಗಿರ್ಬೇಕು. ಆವಾಗ ನಾವು ಆಸಕ್ತಿಯಿಂದ ಆ ಆಜ್ಞಾ ಮಾರ್ಗಗಳನ್ನ ಅನುಸರಿಸಬಹುದು. ಬೇಸರಕ್ಕೆ ಬರಬಾರ್ದಂದ್ರೆ ನಮ್ಮಲ್ಲಿ ಆಸಕ್ತಿ ಇರಬೇಕು. ನಮ್ಮಲ್ಲಿ ಆಸಕ್ತಿ ಇದ್ರೆ ಮಾತ್ರ ಬೇಸರಕ್ಕೆ ಬರಲ್ಲ. ಇವತ್ತು ಭಾನುವಾರ ಪ್ರೇಯರ್ಗೆ ಹೋಗ್ಬೇಕಂತ ಆಸಕ್ತಿ ನನ್ನಲ್ಲಿ ಇತ್ತು ಅಂತ ಹೇಳಿದ್ರೆ ನಾನೇನ್ ಮಾಡ್ತೇನೆ? 10 ಗಂಟೆಗೆ ಆರಾಧನೆ ಅಂತ ಹೇಳಿದ್ರೆ, 10:15 ಆರಾಧನೆ ಅಂತ ಹೇಳಿದ್ರೆ, ಅಥವಾ 9 ಗಂಟೆಗೆ ಆರಾಧನೆ ಅಂತ ಹೇಳಿದ್ರೆ 10 ನಿಮಿಷ ಮುಂಚೆನೆ ನಾನು ಇರ್ತೇನೆ. ಯಾಕೆ? ನನ್ನಲ್ಲಿ ಆಸಕ್ತಿ ಇದ್ದುದರಿಂದ, ಆ ಆಸಕ್ತಿ ಹೋಗ್ಲೇಬೇಕು ಅಂತ ಆಸಕ್ತಿ ಇದ್ದುದರಿಂದ ಬೆಳಿಗ್ಗೆ ಬೇಗನೆ ಎಲ್ಲ ಕೆಲಸ ಮಾಡಿ ಮುಗಿಸಿ ಆ ಟೈಮಿಗೆ ಕರೆಕ್ಟ್ ಆಗಿದ್ದೇವೆ ಸಂತಾನದಲ್ಲಿ ಬರ್ತದೆ. ಆಸಕ್ತಿ ಇಲ್ಲ ಅಂತ ಏನಾಗ್ತದೆ? ಬೇಸರಿಕೆ ಬರ್ತದೆ. ಎದ್ದು ರೆಡಿ ಆಗೋಕೆ ಬೇಸರಿಕೆ, ಮುಖ ತೊಳೆಯೋಕೆ ಬೇಸರಿಕೆ, ಅಡಿಗೆ ಮಾಡೋಕೆ ಬೇಸರಿಕೆ. ಆಸಕ್ತಿ ಇರಬೇಕು ಮೊದಲನೇದಾಗಿ. ಆ ಆಸಕ್ತಿ ಇದ್ರೇನೆ ನಾವು ಬೇಸರಿಕೆನ ಹೊರವಡಿಸಕ್ಕೆ ಸಾಧ್ಯ. ಒಬ್ಬ ರೈತ ಅಂದ್ರೆ ನೀರಾವರಿ ರೈತ ಹೇಳ್ತಾರೆ, ನಾನು ಗದ್ದಲ ಭೂಮಿ ಕಡೆ ಒಂದು ರೈತ ಮಳೆಗಾಲ ಬರ್ತದೆ, ಇನ್ನೊಂದು 1 ವರ್ಷ ಅಥವಾ 1 ತಿಂಗಳು ಅಥವಾ 1 ವಾರದಲ್ಲಿ ಮಳೆಗಾಲ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದಾಗ ಅವನೇನ್ ಮಾಡ್ತಾನೆ ಗೊತ್ತಾ? ಏನ್ ಮಾಡ್ತಾನೆ ಗೊತ್ತಾ? ಅವನು ರೈತರು ಯಾರಿಲ್ಲ ಇಲ್ಲಿ. ಆಗ ಹೇಳ್ತೀನಿ ಏನ್ ಗೊತ್ತಾ? ಅವನಿಗಿರೋ ಭೂಮಿಯನ್ನ ರಂಟೆ ಹೊಡೆದು ಕಳೆನೆ ಕಿತ್ತು ಹಾಕಿ ಅಲ್ಲಿರೋ ಕಲ್ಲುಗಳನ್ನ ತೆಗೆದು ಹಾಕಿ ಆ ಭೂಮಿಯನ್ನ ಹದಪಡಿಸಿ ಸಾಧ್ಯವಾದ ಬೀಜ ಬಿದ್ದುಬಿಟ್ಟು ಮಳೆಗಾಗಿ ಕಾಯ್ತಾ ಇರ್ತಾನೆ. ಹಲ್ಲೆಲೂಯ. ಅವನು ಹದ ಮಾಡುವಾಗ, ಹೊಲ ಬಿತ್ತುವಾಗ ಏನಿನ್ನು ಮಳೆ ಬಂದಿಲ್ಲ, ಬೀಜ ಹಾಕುವಾಗ ಏನ್ ಬಂದಿಲ್ಲ, ಇನ್ನು ಮಳೆ ಬಂದಿಲ್ಲ. ಒಂದಿನ ಮಳೆ ಬರ್ತದೆ. ಆ ಮಳೆ ಬಂದಾಗ ಆ ಮಳೆ ಆ ಕಾರ್ಯ ನಿರಂತರವಾಗಿ ನಡೀತಾ ಇರ್ತದೆ. ಆ ಕಾರ್ಯ ನಿರಂತರವಾಗಿ ನಡೀತಾ ಇರ್ತದೆ. 1 ತಿಂಗಳಿಂದ ಆ ಕೆಲಸ ಮಾಡ್ತಾ ಇರ್ತಾನೆ. ಭೂಮಿನ ಹದ ಮಾಡೋದು, ಅದನ್ನ ಸರಿಪಡಿಸಿ ಬೀಜ ಹಾಕುವಂತ ಕೆಲಸ.
ಒಂದಿನ ಮಳೆ ಬಂದಾಗ ಆ ಬೀಜ ಮೊಳಕೆ ಹೊಡೆದು ಗಿಡವಾಗಿ ಸಸ್ಯವಾಗಿ 100ಕ್ಕೆ 100ರಷ್ಟು ಪ್ರತಿಫಲವನ್ನು ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ಅದೇ ರೀತಿ ಇವತ್ತು ನೀವು ಒಳ್ಳೆಯದನ್ನು ಮಾಡ್ತಾ ಇದ್ರೆ ಮುಂದೆ ದೇವರು ಬರ್ತಾರೆ. ಮುಂದೆ ದೇವರು ಬರುವಾಗ ನೀನು ಮಾಡಿದ ಎಲ್ಲ ಕ್ರಿಯೆಗಳಿಗೆ ಆತನ ಏನ್ ಮಾಡ್ತಾನೆ? ಪ್ರತಿಫಲವನ್ನು ಕೊಡುವಂತ ದೇವರಾಗಿದ್ದಾನೆ. ಆತನು ಬಂದಾಗ ನಮ್ಮೆಲ್ಲರನ್ನ ಎಬ್ಬಿಸಿ ಆತನ ಪ್ರತಿಫಲ ಕೊಡುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಒಳ್ಳೆಯದನ್ನ ಮಾಡೋರಾಗಿರ್ಬೇಕು. ಯೋಹಾನ 5ನೇ ಅಧ್ಯಾಯ 28-29ನೇ ವಚನ ಹೇಳ್ತದೆ. ಯೋಹಾನ 5:28. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ. ಸಮಾಧಿಗಳಲ್ಲಿರುವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಹಲ್ಲೆಲೂಯಾ. ಇಲ್ಲಿ ಹೇಳ್ತದೆ, ಸತ್ತವರು ಸಹಿತ ಒಂದಿನ ಎದ್ದು ಬರ್ತಾರೆ. ನೀನು ಒಳ್ಳೆಯದನ್ನು ಮಾಡಿ ಮಾಡಿ ಅವ್ನು ಸತ್ತೇ ಹೋಗ್ಬಿಡ ಅಂತ ಹೇಳ್ತಾರೆ. ಒಳ್ಳೆಯದನ್ನು ಮಾಡಿ ಸತ್ತೇ ಹೋಗ್ಬಿಟ್ಟ ಅಂತ ಹೇಳ್ತಾರೆ. ಆದ್ರೆ ಸತ್ತವರು ಸಹಿತ ಎದ್ದೇಳುವ ಕಾಲ ಒಂದು ಬರ್ತದೆ. ಹಲ್ಲೆಲೂಯಾ. ಸತ್ತವರು ಮರಣದಿಂದ ಸಮಾಧಿಯಿಂದ ಎದ್ದೇಳುವಂತ ಕಾಲ ಬರ್ತದೆ. ಒಳ್ಳೆಯದನ್ನೇ ಮಾಡಿ ನಿನಗೆ ಯಾರು ಒಳ್ಳೇದು ಮಾಡಿದ್ರು ಪರವಾಗಿಲ್ಲ, ನೀನು ಒಳ್ಳೆಯದನ್ನೇ ಮಾಡಿ ಮರಣ ಹೊಂದಿದ್ರು ಪರವಾಗಿಲ್ಲ, ಒಂದಿನ ಯೇಸು ಕ್ರಿಸ್ತನು ಸಮಾಧಿಯಿಂದ ನಿನ್ನ ಮೇಲೆ ಕಪ್ಪಿಸ್ತಾನೆ. ಏನಂತ ಹೇಳಿದ್ರೆ, ಒಳ್ಳೆಯದನ್ನ ಮಾಡಿದವರಿಗೆ ಜೀವಕ್ಕಾಗಿ ಪ್ರತಿಫಲ ಕೊಡುವುದಕ್ಕಾಗಿ ಆತನು ಎಬ್ಬಿಸಲ್ಪಡ್ತಾನೆ. ಕೆಟ್ಟದನ್ನ ಮಾಡಿ ಮನಸ ಬಂದಾಗಿ ಜೀವಿಸಿದವರಿಗೂ ಪುನರುತ್ಥಾನ ಆಗ್ತದೆ, ನ್ಯಾಯ ತೀರ್ಪಿಗಾಗಿ. ಹಲ್ಲೆಲೂಯಾ. ಇವತ್ತು ನಾವು ನಿತ್ಯ ಜೀವದಲ್ಲಿ ಹೋಗ್ಬೇಕಾದ್ರೆ ಕೆಲವು ವಾರಗಳಿಂದ ನಾವು ಕೇಳಿಸ್ಕೊಂಡು ಬರ್ತಾನೆ ಇದ್ದೀವಿ. ಯಾರು ನೀವು ಗಮನವಿಟ್ಟು ಕೇಳ್ಕೊಳ್ತಿದ್ರೆ ಗೊತ್ತಿಲ್ಲ ನನಗೆ. ಹೇಳಕತ್ತೇವ ನಾನು ಹೇಳ್ತಾ ಇದ್ದೀನಿ. ಕೇಳಿಸ್ಕೊಂಡವರು ಜೀವಿಸ್ತೀರಿ, ಕೇಳಿಸ್ಕೊಂಡೇ ಇದ್ದರು ಇಲ್ಲೇ ಉಳಿತೀರಿ. ದೇವ್ರ ವಾಕ್ಯವನ್ನ ಕೇಳಿಸ್ಕೊಡ್ರಿ. ಅದು ಯಾರ್ಯಾದ್ರೂ ಪರವಾಗಿಲ್ಲ, ನಾನು ಹೆಂಡತಿ ಆದ್ರೂ ಪರವಾಗಿಲ್ಲ, ನನ್ನ ಮಗಳಾದ್ರೂ ಪರವಾಗಿಲ್ಲ, ನಾನಾದ್ರೂ ಪರವಾಗಿಲ್ಲ. ನಾನು ಹೇಳುವವನೇ ಅದ್ರ ಪ್ರಕಾರ ನಡೆದೇ ಹೋದ್ರು ನಾನು ಎಲ್ಲಿ ಹೋಗಕ್ ಸಾಧ್ಯ ಇಲ್ಲ, ನಿತ್ಯ ಜೀವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ದೇವವಾಕ್ಯ ಆಶ್ಚರ್ಯ ಪಡಬೇಡ್ರಿ. ಸಮಾಧಿಗಳಲ್ಲಿರುವವರು ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರ್ತದೆ. ಒಳ್ಳೆಯದನ್ನ ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗ್ತದೆ, ಕೆಟ್ಟದನ್ನ ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗ್ತದೆ. ಅದಕ್ಕೆ ಒಳ್ಳೆಯದನ್ನ ಮಾಡುವುದಕ್ಕೆ ಬೇಸರಗೊಳ್ಳದೇ ಇರೋಣ. ನಾವು ಯಾವಾಗಲೂ ಒಳ್ಳೆಯದನ್ನೇ ಮಾಡುವವರಾಗಿರೋಣ. ನಮಗೆ ಕೆಟ್ಟದ್ದು ಮಾಡುವವರಿಗೆ ನಾವು ಒಳ್ಳೇದು ಮಾಡುವವರಾಗಿರೋಣ. ದೇವರು ಯಾಕಂದ್ರೆ ನಾನೇ ಪುನರುತ್ಥಾನ ಹೊಂದಿ ಆತನು ನಿತ್ಯ ಜೀವವನ್ನು ಹೊಂದಿದ ದೇವರು. ನಾವು